ಸುಮನ್ ಫೋನ್ ರಿಂಗ್ ಆಯ್ತೈತೆ. ರಿಂಗ್ ಆಯ್ತೈತೆ ಆದರೆ ಫೋನ್ ಎತ್ತಲ್ಲ ಕಣವಿ. ಕಾಳಿ ಇನ್ನೊಂದ್ಕಿಂತ ಫೋನ್ ಮಾಡಿ ನೋಡ್ಲಾ, ತೆಗಿತಾಳೆ. ಸರಿನವಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಒಂದ್ಸಲ ಫೋನ್ ರಿಂಗ್ ಆಗುತ್ತೆ ಮತ್ತೆ ಸ್ವಿಚ್ ಆಫ್ ಆಗ್ತಿದೆ ಅಂದರೆ ಅಪ್ಪ ಹೇಳ್ದಂಗೆ ಯಾರಾದರೂ ತೊಂದರೆ ಕೊಡಬೇಕು ಅಂತ ಬೇಕು ಅಂತಲೇ ಮಾಡ್ತಿದ್ದಾರೇನೋ ಅನ್ನೋ ಅನುಮಾನ. ಹಂಗಾರೆ ನನ್ನ ತಂಗಿ ಯಾರು ಕಿಡ್ನಾಪ್ ಮಾಡೋರಾ? ಕಿಡ್ನಾಪ್ ಮಾಡಿದವರು ನನ್ನ ತಂಗಿನ ಸುಮ್ಮನೆ ಬಿಡ್ತಾರಾ? ಇವರಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಯ್ಯೋ ದೇವ್ರೆ, ಇವರಪ್ಪ ನನ್ಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟೆ. ಅಯ್ಯೋ ಅಕ್ಕ, ಇದು ಅನುಮಾನ ಅಷ್ಟೇ, ಹೀಗೆ ಆಗಿರುತ್ತೆ ಅಂತಲ್ಲ. ನೀನು ಸಮಾಧಾನ ಮಾಡ್ಕೊ ಪ್ಲೀಸ್. ಮಳಿ ಅಂದರೆ ಏನು ಮಾಡಮ್ಮ? ಫೋನ್ ಅವಾಗ ಆನ್ ಆಗ್ತೈತೆ ಅಂತಂದರೆ ಫೋನ್ ಅದೇನೋ ಮಾಡ್ತಾರಲ್ಲ ಟ್ರ್ಯಾಕು, ಅದು ಮಾಡಿದ್ರೆ ಸುಮ್ಮ ಎಲ್ಲೋಳು ಅಂತ ಗೊತ್ತಾಗ್ತೈತೆ ಮಾವಯ್ಯ. ಹಂಗಾರೆ ಈಗಲೇ ಮಾಡಿಸಿ ಕಂಟಿ ಅವ್ರೆ, ನಮ್ಮ ಸುಮ್ಮ ಎಲ್ಲವ್ರೆ ಅಂತ ಕಂಡಿಡೀರಿ. ನಡೀರಿ, ನಾವೇ ಹೋಗಿ ಕರ್ಕೊಂಬರೋಮ್ಮ. ಅವೇ ಹಂಗೆಲ್ಲ ನಾವುಗಳು ಟ್ರ್ಯಾಕ್ ಮಾಡೋಕೆ ಹಾಕಿಲ್ಲ ಕಣವೇ. ಹೌದು ಕಣಕ್ಕ, ಅದಕ್ಕೆ ಪೊಲೀಸ್ ಪರ್ಮಿಷನ್ ಬೇಕು. ಇಲ್ಲ ಅಂತ ನನ್ನ ಫ್ರೆಂಡ್ಗಳು ನಾನೇ ತೆಗಿಸ್ತಾ ಇದ್ದೆ. ಸಾನವ್ರೆ, ಆ ಫೋನ್ನ ಟ್ರ್ಯಾಕ್ ಮಾಡಬೇಕು ಅಂತಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಅಲ್ಲ, ಕಂಪ್ಲೇಂಟ್ ಕೊಡದೆ ಏನೂ ಮಾಡೋಕ್ಕಾಗಲ್ವಳಿ ಅಂದರೆ? ಇಲ್ಲ ಮಾವಯ್ಯ, ಯಾವುದಕ್ಕೂ ನಾನೊಂದು 2 ಕಡೆ ಹುಡ್ಕೊ ಬರ್ತೀನಿ. ಆಮೇಕೂ ಸಿಕ್ಕಿಲ್ಲ ಅಂತಂದರೆ ಕಂಪ್ಲೇಂಟ್ ಕೊಡಲೇಬೇಕು. ಸ್ನೇಹವ್ರೆ, ನೀವು ಇಲ್ಲೇ ಇದ್ದು ಸಾನವ್ರಿಗೋಸಿ ಸಮಾಧಾನ ಮಾಡಿ, ನಾನು ಪುರ್ಸಿ ಹೋಗಿ ಬರ್ತೀವಿ. ಕಂಟಿ ಜೊತೆಗೆ ನಾನು ಬರ್ತೀನಿ, ಸಹಾಯಕ್ಕೆ ಬೇಕಾಯ್ತದ. ಸರಿ ನಡಿ. ರೀ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವು ಬಂದರೆ ಇಲ್ಲಾರು ಇರ್ತಾರೆ. ಕಂಟಿ ಅವರೇ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನನ್ನ ತಂಗಿ ಇಲ್ದೇ ಇರೋ ಮನೆಯಾಗೆ ನನ್ನ ಕೈನಾಗ ಒಂದ್ಸಲನೂ ಇರೋಕ್ಕಾಗಕ್ಕಿಲ್ಲ. ನನ್ನ ತಂಗಿ ನನಗೆ ಸಿಗಬೇಕು. ಸಾನವ್ರೆ, ಯಾಕೆ ಅರ್ಥ ಮಾಡ್ಕೊತಿಲ್ಲ? ಹಠ ಮಾಡಬೇಡಿ. ನೋಡಿ, ಸುಮ್ಮ ಎಲ್ಲೇ ಇದ್ರುವೆ ಹುಡ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಂದು, ಸರಿನಾ? ಮಾವಯ್ಯ ಹೊಸಿ ಹೇಳಿ. ಬಾ, ಸಮಾಧಾನ ಮಾಡ್ಕೊ. ಅಳಿ ಅಂದ್ರೆ ಹೇಳೋರಲ್ಲ, ಹುಡ್ಕೊಂಬತ್ತೀವಿ ಅಂತ. ನಮ್ಮ ಸುಮ್ಮ ಸಿಕ್ಕೇ ಸಿಗ್ತಾಳೆ. ಬಾವಾ, ಸ್ನೇಹಕನೂ ಬರಲಿ. ಬರೀ ಹುಡುಗರು ಹೋದ್ರೆ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ನೀನು ಹೇಳೋದು ದಿಟ್ಟಾಗಲ್ಲ. ಸ್ನೇಹವರೇ, ನೀವು ಬನ್ನಿ. ಮಾವಂದಿರ್ತಾರಲ್ಲ, ಸಾನನ ನೋಡ್ಕೋತಾರೆ. ಸರಿ ಸಹನಕ್ಕ, ನೀನು ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ನಾವು ಹೇಗಾದರೂ ಮಾಡಿ ಸುಮ್ಮನೆ ಹುಡ್ಕೊಂಡು ಕರ್ಕೊಂಡ್ಬರ್ತೀವಿ, ಸರಿನಾ? ಪಾಪ ಪುಟ್ಟಕ್ಕ ಇಲ್ದಿರೋ ಸಮಯದಾಗೆ ಇಂಥ ದುರ್ಘಟನೆ ನಡೆದಿದ್ದು ಮನಸ್ಸಿಗೆ ಸಾನೇ ಬೇಸರ ಆಗ್ತದೆ ಪುಂಗಾರ. ವಯಸ್ಸಿಗೆ ಬಂದಿರೋ ಹೆಣ್ಮಗ ಕಾಣ್ತಿಲ್ಲ ಅಂದರೆ ಮನೆಯವರೆಲ್ಲ ಗಾಬರಿ ಆಗಕ್ಕಿಲ್ವಾ? ಪಾಪ ಗೋಪಾಲಯ್ಯ ಸಹನ ಇದನ್ನೆಲ್ಲ ಹೆಂಗೆ ಅರಗಿಸ್ಕೋತಾರೋ ಏನೋ.
ಸಹನಾ ಅಂತೂ ಸ್ಯಾನೆ ಗೋಳಾಡ್ತಿದ್ಲು ಕಣವ. ಪುಟ್ಟಕ್ಕ ಇಲ್ದಿದ್ ಮ್ಯಾಕೆ ಅವಳ ಮ್ಯಾಕೆ ತನಗೆಲ್ಲ ಜವಾಬ್ದಾರಿ. ಅಲ್ಲ, ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋದವಳು ಸಂಜೆ ಬರಲ್ಲ ಅಂತ ಮೆಸೇಜ್ ಹಾಕಿದ್ರೆ ಏನರ್ಥ ಅವ್ವ? ಬಂಗಾರ, ಸುಮಾ ಒಂದು ವೇಳೆ ಯಾರನ್ನಾರ ಪ್ಯೂರಿಟಿ ಮಾಡ್ತಿದ್ಲು ಹೆಂಗೆ? ಚಚೆ, ನಮ್ಮ ಸುಮಾ ಅಂತ ಹುಡುಗಿ ಅಲ್ಲ ರೀ. ಬಂಗಾರ, ಈಗಿನ ಕಾಲದ ಹುಡುಗರ ಬಗ್ಗೆ ಏನು ಹೇಳೋಕ್ಕಾಗಕ್ಕಿಲ್ಲ. ಯಾವುದಕ್ಕೂ ಮನೆಯವ್ರ ಹತ್ರ ವಿಚಾರಿಸ್ಬೇಕಾಗಿತ್ತು. ಹಂಗ್ಯೋ ನಾನು ಇದ್ದಿದ್ರೆ ಸಹನಾನೇ ನಂತವ ಹೇಳ್ತಿರ್ಲಿಲ್ವೇನವ? ಅವ್ವ, ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ? ಬಂಗಾರ, ರಾಜಿನೋ ರಾಧನೋ ಈ ಕೆಲಸ ಮಾಡಿದ್ರೆ? ರಾಧನ ಹೆಸರು ಬರ್ತಿದೆ. ಇಲ್ಲವ, ರಾಧಾ ಜೈಲ್ನಾಗೆ ಕಂಬಿ ಎಣಿಸ್ತಾ ಕುಂತಾವಳೆ. ಇನ್ನು ರಾಜಿಗೂ ನಂಜವಂಗೂ ಆಟೊಂದೆಲ್ಲ ಧೈರ್ಯ ಇಲ್ಲ. ಅವ್ವ, ದಾರಿಲಿ ಬರ್ಬೇಕಾದ್ರೆ ಪೋಲಿ ಪುಂಡ್ರೆ ಏನಾದರೂ ಮಾಡಿದ್ರೆ? ಹೌದು ಬಂಗಾರ, ಈಗಿನ ಕಾಲದಾಗೆ ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗಿಬಿಟ್ಟದೆ. ಅವ್ವ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಇಲ್ಲವ, ಕಂಟಿ ಸುಮ್ಮನೆ ಸ್ನೇಹಿತರ ಮನೆ ತವ ಹುಡಿಕೊಂಡು ಬರ್ತೀನಿ ಅಂತ ಹೋಗವಳೆ. ಅಲ್ಲೂ ಅವಳೇನಾದ್ರು ಸಿಕ್ಕಿಲ್ಲ ಅಂದರೆ ಆಮ್ಯಾಕೆ ಮುಂದಿನ ದಿನ ಎಷ್ಟೇ ಮಾಡಬೇಕಾಯ್ತದೆ. ಒಟ್ಟಿನಲ್ಲಿ ಈ ಇಸ್ಯ ಏನಾದ್ರು ಪುಟ್ಟಕ್ಕಂಗೆ ಗೊತ್ತಾದರೆ ಮನ್ಸಿಗೆ ಸಾನೆ ನೋವು ಮಾಡಿಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾಳೆ. ಅಯ್ಯಯ್ಯ, ಯಾವುದೇ ಕಾರಣಕ್ಕೂ ಈ ಈಸಿಯ ಪುಟ್ಟಕ್ಕಂಗೆ ಗೊತ್ತಾಗಬಾರ್ದು ಅವ. ಸ್ಯಾನೆ ವರ್ಷಗಳಾದಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೋಗವಳೆ. ಅವಳಿಗೆ ಸದ್ಯಕ್ಕೆ ಈಸಿಯದ ಬಗ್ಗೆ ಹೇಳ್ದೆ ಇರೋದೇ ಒಳ್ಳೇದು. ಹೆಂಗೋ ಪುಟ್ಟಕ್ಕ ಬರೋಷ್ಟರಲ್ಲಿ ಸುಮಾ ಕ್ಷೇಮವಾಗಿ ಮನೆಗೆ ಸೇರಿದೆ ಆಟೇ ಸಾಕು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅದು ನಿನ್ನೆ ಕೇಳ್ತಿರೋದು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅವರೇ, ಅದು ಎಲ್ರಿಗೂ ಕುಡಿಯೋಕ್ಕೇನಾರ ಬೇಕಾ ಅಂತ ಕೇಳುಮ ಅಂತ ಬಂದೆ. ಏನೋ ಮಾತಾಡ್ತಿದ್ರಲ್ಲ, ಒಳಗಡೆ ಹೋಗೋದು ಬೇಡ ಅಂತ ಸುಮ್ಕೆ ಇಲ್ಲ ನಿಂತ್ಕೊಂಡೆ. ಸರಿ ಸರಿ, ಈ ರೀತಿ ನಿಂತ್ಕೊಂಡ್ರೆ ಕತ್ ಕೇಳಿಸ್ಕೊತಾ ಇದೆಯಾ ಅಂದ್ಕೊಳ್ತಾರೆ. ಅರ್ಥ ಆಯ್ತಾ? ತೆಪ್ಪಾಯ್ತು ಕಣ್ರವ. ಹೋಗಿ ನಂಗೊಂದು ಲೋಟ ನೀರು ತಕೊಂಬ, ಮಾತ್ರೆ ತಗೋಬೇಕು. ಸರಿ, ತತ್ತೀವಿ. ಪುರ್ಸಿ, ಆ ಸಚಿನ್ ಮನೆ ಇದೆ ಅಲ್ಲ? ಹೌದು ಬಾವ, ಇದೇ ಮನೆ. ಕಂಟಿ, ಇವತ್ತು ಆ ಮೋಟ್ ಗುದ್ಲಿ ನನ್ನ ಮಗನ ಬಿಡೋದು ಬೇಡಕಲ್ಲ. ನಾವು ಹೋದ ತಕ್ಷಣ ಜಗಳ ಮಾಡೋದು ಬೇಡ. ಆಮೇಲೆ ಸುಮ್ಮನೆ ವಿಷಯ ಗೊತ್ತಾಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸರಿ ಆಯ್ತು, ಬನ್ನಿ. ಲೈ, ನೀನೇ ಜಾಗ ಬಿಟ್ರೆ ಸರಿ, ಇಲ್ಲ ನನಗೆ ಬತ್ತವ್ರ ಕೊಪ್ಪಕ್ಕೆ ತಲೆ ಬೆಳೆ ಹೊಡಾಕ್ಬಿಡ್ತೀನಿ ನೀನು. ಸಚಿನ್, ಲೈ ಸಚಿನ್, 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 ಸಚಿನ್. ಯಾರಪ್ಪ ನೀವೆಲ್ಲ? ಯಾಕೆ ಹೀಗೆ ನುಗ್ತಿದ್ದೀರಾ ಮನೇಲಿ? ಇವರೆಲ್ಲ ಊರಿನ ಪುಡಿ ರೌಡಿಗಳು ರೇವತಿ. ಏಯ್, ಯಾವನ್ಗೆ ಹೇಳ್ತಿದ್ಯಾ? ನೋಡ್ಲ, ನಿಂತ ಜಗಳ ಮಾಡಕ್ಕೆ ನಂಗೆ ಸಮಯ ಇಲ್ಲ. ಸುಮ್ಕೆಗ ನಿನ್ನ ಮಗನ ಕರಿ. ಮರ್ಯಾದೆ ಅಂತ ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ.
ಅಂಕಲ್ ನೋಡಿ ನಮ್ಮ ಸುಮಾ ಕಾಣ್ತಾ ಇಲ್ಲ, ದಯವಿಟ್ಟು ಸಚಿನ್ ಕರೀರಿ, ನಾವು ಮಾತಾಡಬೇಕು. ಏನ್ರಿ ಅವ್ರು ಹೀಗೆಲ್ಲ ಹೇಳ್ತಾ ಇದ್ದಾರೆ? ಸಚ್ಚು ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಸಚ್ಚುಗೇನಾದರೂ ಆಗಿದ್ದೀನ್ರಿ? ನೋಡಿಮ್ಮ, ನಮ್ಮ ಮನೆ ಹುಡುಗಿ ಕೆಲ್ಸಕ್ಕೆ ಅಂತ ಹೋದವಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಮನೆಗೆ ಬರಲ್ಲ ಅಂತೇಳಿ ಮೆಸೇಜ್ ಹಾಕಿ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಸಚಿನ್ ಸುಮನ್ ಬಗ್ಗೆ ತಿಳ್ಕೊಂಡಿರ್ತಾನೆ, ಅದಕ್ಕೆ ಕೇಳಕ್ಕೆ ಬಂದ್ವಿ. ಸಚಿನಲ್ಲಿ ಸಚಿ ನಿಮ್ಮ ಹುಡುಗಿ ಅದು ಯಾವನ ಜೊತೆ ಓಡೋಗಿದ್ದಾಳೆ ನನಗೇನು ಗೊತ್ತು? ಅಯ್ಯೋ ನೀನು ಏನಪ್ಪ ನೀನು ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ರೌಡನ್ನ ಮಾಡ್ತಿದ್ಯಾ? ಮತ್ತೆ ನಮ್ಮ ಸುಮನ್ ಬಗ್ಗೆ ಏಟ್ ಕೇವಲ ಮಾತಾಡ್ತಾವನೆ. ನೋಡಿ, ಸುಮಾನು ಸಚಿನು ಲವ್ ಮಾಡ್ತಿದ್ರು, ಅದಕ್ಕೋಸ್ಕರ ಕೇಳಕ್ ಬಂದ್ವಿ ಅಷ್ಟೇ. ಏಯ್, ಈಗೇನು ನಿಮ್ಮ ಮಗನ ಆಚೆ ಕರಿತೀರಾ ಇಲ್ಲ ಇನ್ನೊಂದು 4 ಬಿಡೋದು? ಏ ಇಡಿಯಟ್, ಸಚಿನ್ ಮನೇಲಿಲ್ಲ, ಅವ್ನು ಯಾವುದೋ ರೂಮ್ ಮಾಡ್ಕೊಂಡಿರೋದು. ಅಲ್ಲ, ಅವ್ನ ಫ್ರೆಂಡ್ ಅಂತ್ಯ, ಇದು ಗೊತ್ತಿಲ್ವಾ ನಿಂಗೆ? ಬಾವ, ಸಚಿನ್ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದಾನೆ. ಲೇ, ಮತ್ತೆ ಯಾಕೆ ಇಲ್ಲಿ ಕರ್ಕೊಂಬಂದೆ? ರೇವತಿ, ಇವ್ರ ಹುಡುಗಿನ ಸಚಿನಿಂದ ಬಿಟ್ಟು ದುಡ್ಡು ಮಾಡಕ್ ನೋಡ್ತಾ ಇದ್ದಾರೆ. ಎಲ್ಲ ಚೀಪ್ ಜನಗಳು. ಅರ್ಥ ಆಗಿಲ್ವಾ? ರೀ, ಸ್ವಲ್ಪ ಸುಮ್ಮನೆ ಇರಿ. ನನ್ನ ಮೇಲೆ ಕೈ ಮಾಡ್ತೀನೋ? ನನ್ನ ಮಗನೂ ಕಾಣಿಸ್ತಾ ಇಲ್ಲ. ಅವನೇನಾದ್ರೂ ಸಿಗದೆ ಹೋಗ್ಲಿ, ಅವಾಗಿದೆ ನಿಮಗೂ ನಿಮ್ಮ ಹುಡುಗಿಗೂ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನೆಲ್ಲ ಮಾಡ್ತೀಯ? ರೀ, ಒಂದ್ ನಿಮಿಷ, ನಾವಿನ್ನ ಇಲ್ಲೇ ಇದ್ದು ಪ್ರಯೋಜನ ಇಲ್ಲ. ನಡೀರಿ, ಬನ್ನಿ ಹೋಗೋಣ, ಬನ್ನಿ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ? ನಮ್ಮ ಸಚ್ಚು ಇವ್ರ ಹುಡುಗಿನ ಲವ್ ಮಾಡ್ತಾ ಇದ್ದಾನ? ಅವ್ನು ಬೇರೆ ಕಾಣಿಸ್ತಾ ಇಲ್ಲ. ಹಾಗಾದರೆ ಅದಕ್ಕೆ ಸಚ್ಚು ಫೋನ್ ಸ್ವಿಚ್ ಆಫ್ ಬರ್ತಿದ್ದೇನ್ರಿ? ಲೇ ಪುರುಷಿ, ಆ ಸಚಿನ್ ರೂಮ್ ಎಲ್ಲಿದೆ ತೋರಿಸ್ಬಾರ್ಲಾ? ಅಲ್ಲೋಗಮ್ಮ. ಅಲ್ಲಿಗೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ ಮಾವ. ಯಾಕೆ? ಸಚಿನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಅವ್ರ ಅಮ್ಮನೇ ಹೇಳಿದ್ರಲ್ಲ ಕಾಳಿ ಅವ್ರೆ. ಅಂದ್ರೆ ಅವರಿಬ್ರು ಮನೆ ಬಿಟ್ಟವರ? ನನಗೂ ಅದೇ ಗೊತ್ತಾಯ್ತಲ್ಲ ಬಾವ, ಸಚಿನ್ ಇಂಥ ಕೆಲಸ ಮಾಡೋವನೇ ಅಲ್ಲ. ಇಲ್ಲ ಕಲ, ಈ ಕಾಲೇಜ್ ಹುಡುಗರುಗಳನ್ನ ನಂಬಕ್ಕೆ ಹಾಕಿಲ್ಲ. ಆ ನನ್ನ ಮಗ ನಮ್ಮ ಸುಮ್ಮನ್ ತಲೆ ಕೆಡ್ಸಿ ಕರ್ಕೊಂಡು ಹೋಗಿರ್ತಾನೆ. ವಿಷಯ ಯಾಕೋ ಕೈ ಮೀರಿ ಹೋಗೋ ಥರ ಕಾಣ್ತಾ ಇದೆ. ನಾವು ಮನೆಗೆ ಹೋಗಿ ಸಹನಕ್ಕಂಗೆ ಮತ್ತೆ ಗೋಪಾಲಪ್ಪಂಗೆ ಸಚಿನ್ ಸುಮನ್ ವಿಷಯನ ಹೇಳ್ಬಿಡೋಣ. ಹಂಗೆ ಹೇಳಿದ್ರೆ ಸಾನವ್ರು ಸಾನೆ ನೊಂದ್ಕೋತಾರಂತ ನೀವೇ ಹೇಳಿದ್ರಲ್ಲ ಸ್ನೇಹವರ? ಹೌದು, ಆದ್ರೆ ಇವಾಗ ನಮಗೆ ಬೇರೆ ದಾರಿ ಕಾಣ್ತಿಲ್ವಲ್ಲ ರೀ. ಹೌದು ಕಂಟಿ, ಹೇಳಿದ್ರೇ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗದು. ಏನ್ ಯೋಚನೆ ಮಾಡ್ತಿದ್ದೀರಾ? ಈ ವಿಷಯ ಪುಟ್ಟವಂಗೆ ಗೊತ್ತಾದ್ರೆ? ಪುಟ್ಟವಂಗೆ ಹೇಳ್ಬೇಡಿ ಅಂತ ಸಹನಕ್ಕನ ಹತ್ರ ಮತ್ತೆ ಗೋಪಾಲಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಸರಿ, ಹಂಗೆ ಮಾಡಮ್ಮ. ಆದರೂ ನನ್ಗೆ ಯಾಕೋ ಸಚಿನ್ ಇಂಥ ಕೆಲಸ ಮಾಡಿಲ್ಲ ಅಂತ ಅನಿಸ್ತೈತೆ ಸ್ನೇಹಕ. ಪುರ್ಸಿ, ಇವಾಗ ಯಾರು ಸರಿ ಯಾರು ತಪ್ಪು ಅಂತ ನಾವು ಚರ್ಚೆ ಮಾಡ್ಕೊಂಡು ಕೂರಕ್ಕಾಗಲ್ಲ. ನಮ್ಮ ಸುಮಾ ನಮ್ಮ ಕೈಗೆ ಸಿಗ್ಬೇಕು ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಹೌದು ಕಣ್ಲ, ಇದ್ದಿದ್ದೊಂದು ದಾರಿ. ಈಗ ಅದು ಮುಚ್ಚೋಗದೆ. ಸಚಿನ್ ಇದ್ದು ಸುಮಾ ಕಾಣಿಸ್ಲಿಲ್ಲ ಅಂತಂದ್ರೆ ಏನೋ ಮಾಡ್ಬೋದಿತ್ತು. ಆದರೆ ಈಗ ಸ್ನೇಹ ಹೇಳ್ದಂಗೆ ಎಲ್ಲ ಕೈ ಮೀರಿ ಹೊಂಟೋಗದೆ. ಸರಿ, ಹಿಂಗೆ ಮಾತಾಡ್ಕೊಂಡು ಕುಂದ್ರೆ ಸಮಯ ವ್ಯರ್ಥ ಆಯ್ತದೆ. ಬನ್ನಿ.
ನಂಜಮ್ಮ ಅಯ್ಯೋ ಹಾಳಾದವಳೆ ನಿಮ್ಮ ಸವಾಸನೆ ಬೇಡ ಅಂತ ದೂರ ಆದ್ರೂ ಪದೇ ಪದೇ ಬಾ ಬಾ ಅಂತ ಯಾಕೆ ಕರಿತೀಯ? ಬಾಯಿ ಬಡ್ಗಳನ್ನ ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳು. ಆ ಸುಮಾ ಕಾಣೆ ಆಗವಳಂತೆ. ಅವ್ವಾ ಅಲ್ಲ ಕಣೆ, ಆ ಸ್ನೇಹ ಆಯಿತು, ಆ ಸಹನ ಆಯಿತು, ಆ ಗಂಗಾಧರಪ್ಪ ಆಯಿತು, ಅವಳ ಮಗಳದು ಆಯಿತು. ಈಗ ಆ ಸುಮ್ಮನ ಬುಡ ಕೈ ಹಾಕಿದ್ಯಾ? ಅಲ್ಲ ಕಣೆ ಮೂದೇವಿ, ಹಾಂ ಎಲ್ಲ ರೆಗಲ್ನು ಹಿಂಗೆ ಏರ್ತಿಯಲ್ಲ, ನಿಂಗೆ ಒಳ್ಳೆ ಸಾವು ಬರ್ತದೇನೆ. ಯೋ ಬಸ್ಸಿ ಬಾಯಿ ಮುಚ್ಚು ನಂಜಮ್ಮ. ಸುಮಾ ಕಾಣೆ ಆಗಿರೋದ್ರಲ್ಲಿ ನನ್ನ ಕೈವಾಡ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದೋಳು ವಾಪಸ್ಸೇ ಬಂದಿಲ್ವಂತೆ. ಇನ್ಯಾಕೆ ನಾನು ಬರೋಕ್ಕಿಲ್ಲ ಅಂತ ಮೆಸೇಜ್ ಕಳ್ಸೋಳಂತೆ. ಇವಳಿಗೇನೆ ಬಂತು ದೊಡ್ಡ ರೋಗ? ಅವ್ರವ್ವ ಎಲ್ಲಿರೋ ಟೈಮ್ನಾಗ ಹಿಂಗೆ ಮಾಡ್ತಾ ಕೂತವಳೆ. ನಂಗೂ ವಿಷಯ ಕೇಳಿ ನಿನ್ ಥರನೇ ಸಾಕಾಯ್ತು. ಅದಕ್ಕೆ ನಿಂಗೆ ತಿಳಿಸುಮ್ಮ ಅಂತ ಕರೆದಿದ್ದು. ನೀವು ಹೇಳ್ತಿರೋದೆಲ್ಲ ದಿಟ ತಾನೇ? ಇದ್ರಾಗ ನಿನ್ನ ಕುಮ್ಮಕ್ಕೇನಿಲ್ವೇ? ನಂಜಮ್ಮ, ನನ್ನ ಮ್ಯಾಗಾಣೆ, ನನ್ನ ಗಂಡನ ಮ್ಯಾಗಾಣೆ, ದೇವ್ರಾಣೆಗೂ ಇದ್ರಲ್ಲಿ ನನ್ಗೆ ಯಾವ ಕುಮ್ಮಕ್ಕೂ ಇಲ್ಲ. ನಾನು ಇವಾಗ ದಿಟ್ಟುವಾಗ್ಲೂ ಬದಲಾಗಿವ್ನಿ. ರಾಧನ್ ಸಾವಾಸನು ಬಿಟ್ಬಿಟ್ಟಿವ್ನಿ. ಲೇ ರಾಜಿ, ನೀ ಹೇಳೋದ್ನೆಲ್ಲ ಕೇಳಿಸ್ಕೊಂಡು ತಲೆ ಅಳ್ಳಾಡ್ಸಕ್ಕೆ ನಾನೇನು ಕುರಿ ಅನ್ಕೊಂಡಿದ್ದೇನೆ? ಹಾವು ಕಚ್ಚೋದನ್ನು ಬಿಡ್ಬೋದು, ಗೂಳಿ ತಿವಿಯೋದನ್ನು ಬಿಡ್ಬೋದು, ಆದರೆ ಹಂದಿ ಏಸ್ಗೆ ತಿನ್ನೋದು ಬಿಡ್ತದೆ ಅಂದರೆ ನಾನು ನಂಬಕ್ಕಿಲ್ಲ. ನಂಜಮ್ಮ, ನನ್ನ ಆಟೋನ್ ಕೇವಲವಾಗಿ ನೋಡ್ಬೇಡ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ಬದಲಾಗಿರೋದಂತೂ ದಿಟ. ಎಲ್ಲಿ ನನ್ನ ಕಣ್ಣಿಟ್ಟು ಹೇಳು ನೋಡುಮ್ಮ. ಕಣ್ಣೇನು, ಕೈ ಕಾಲು ಎಲ್ಲದನ್ನು ನೋಡ್ಕೊಂಡು ಹೇಳ್ತೀನಿ. ದಿಟ್ಟವಾಗ್ಲು ನಾನು ಬದಲಾಗಿವ್ನಿ. ಇನ್ಯಾಕೆ ಯಾವ ಕೆಟ್ಟ ಕೆಲಸನೂ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿವ್ನಿ. ಬದಲಾದರೆ ಸಂತೋಷನೇ, ಇಲ್ಲಿದ್ರೆ ನಿನ್ನ ಕರ್ಮ. ಆದ್ರೂ ಈ ಸುಮ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಕಣೆ. ಹುಡುಗಿ ನೋಡೋಕೆ ಸಂದಾಕೆ ಇದ್ಲು, ಯಾರಿಂದನಾದರೂ ಹೊಂಟೋದ್ಲು ಹೆಂಗೆ? ಅವಳು ಯಾರಿಂದನಾದ್ರೂ ಹೋಗ್ಲಿ, ಆದರೆ ಇಂಥ ಸಮಯದಾಗೆ ಒಂದೇ ಊರಿನವ್ರಾಗಿದ್ಕೊಂಡು ಸಾನನ್ ಜೊತೆ ನಿಲ್ಲೋದು ನಮ್ಮ ಧರ್ಮ. ಬಾ ಹೋಗಮ್ಮ, ಅವಳ ಜೊತೆ ನಿಲ್ಲುವ. ರಾಜಿ, ಇದು ನೀನೇ ಮಾತಾಡ್ತಿದ್ದೇನೆ, ಇಲ್ಲ ನೀನು ಆಸ್ತಾಗಿರೋ ದೆವ್ವನ? ಆನ್ ಮಾಡ್ತಿದ್ಯಾ ನಂಜಮ್ಮ ನೀನು? ಕಾಲು ನೆಟ್ಗೆ ಅವೆ. ಹೂವಾ ದಿಟ್ವೇ ನಂಜಮ್ಮ, ನನಗೂ ಅಲ್ಪ ಸ್ವಲ್ಪ ಮನ್ಸಾಕ್ಸಿ ಅನ್ನೋದು ಐತೆ. ಏಟೇ ಆಗಲಿ ಅವ್ರು ನನಗೂ ಮಕ್ಕಳೆಯ. ನನ್ನ ಅಕ್ಕ ಇದ್ದರ ಹೊತ್ನಾಗೆ ನಾನೇ ತಾಯಿಯಾಗಿ ನಿಲ್ಬೇಕು. ಏನಿವಾಗ ನೀನು ಬರ್ತೀಯಾ ಇಲ್ವಾ? ನಿನ್ನ ಜೊತೆಗೆಲ್ಲ ಬರೋಕ್ಕಿಲ್ಲ ಕಣವ. ಮೊದಲೇ ನೀನು ಅಂಟು, ನಿನ್ನ ಜೊತೆಗೆ ಬಂದು ನಿನ್ನ ಪಾಪದ ಗುಂಟ ನಾನು ಮೆತ್ಕೊಳ್ಳಿ. ನೀನು ಬರ್ದೇ ಇದ್ರೆ ಇಲ್ಲೇ ಇರು, ನಾನಂತೂ ಹೋಯ್ತೀನಿ. ಹೋಗೋದಿದ್ರೆ ಹಂಗೆ ಹೋಗ್ಬೇಕಿತ್ತು, ನನ್ನ ಯಾಕೆ ಕರೆದೆ? ಮೊದಲೇ ನಾವಿಬ್ರು ರಾಧನ್ ಜೊತೆ ಕೈ ಜೋಡಿಸಿದ್ವಿ ಅಂತ ಎಲ್ರಿಗೂ ಗೊತ್ತಾಗೈತೆ. ಈಗ ನಾನು ಒಬ್ಳೆ ಹೋಗಿ ನೀನು ಬಂದಿಲ್ಲ ಅಂತಂದ್ರೆ ಎಲ್ಲ ನಿನ್ನ ತಲೆ ಮ್ಯಾಗೆ ಬರ್ತದೆ. ಇದ್ರ ಮ್ಯಾಗೆ ನಿನ್ನಿಷ್ಟ. ಈ ಬೀಡೆಗಳ ಸವಾಸ ಮಾಡಿ ಒಳ್ಳೆ ಗೋಳಾಯ್ತು. ಏನು ಯೋಚನೆ ಮಾಡ್ತಿದ್ಯಾ? ಬರ್ತೀಯಾ ಇಲ್ವಾ? ಸಗಣಿ ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೇಬೇಕಲ್ವಾ? ನಡಿ ಬತ್ತೀನಿ. ಆಹಾ, ಈಗ ಬಂದ್ಲು ದಾರಿಗೆ. ಸರಿ ನಡಿ ಹೋಗುವ. ಅಪ್ಪಯ್ಯ, ನಮ್ಮ ಸುಮಾ ಸಿಗ್ತಾಳಲ್ವೇ? ಸಿಗ್ತಾಳೆ ಕಣಮ್ಮ, ಸಮಾಧಾನ ಮಾಡ್ಕೊ, ಗಾಬರಿ ಮಾಡ್ಕೋಬೇಡ. ಮೇಡಮ್, ಅಳಿಯಂದರು ಪುರುಷಿ ಕಾಳಿ ಎಲ್ಲರೂ ಹೋಗಿದ್ದಾರೆ. ಅವಳನ್ನ ಹೆಂಗಾರು ಮಾಡಿ ಕರ್ಕೊಂಡ್ ಬರ್ತಾರೆ. ನೀನು ಧೈರ್ಯವಾಗಿರೋ. ಸುಮ್ಮ ಮನೆಗೆ ಬರೋ ಗಂಟ ನಂಗೆ ದಿಗ್ಲು ಆಗಕ್ಕಿಲ್ಲ ಗಂಗಣ್ಣ. ಸ್ನೇಹ, ಕಂಠಿಯವ್ರೆ, ಸುಮಾ ಇಲ್ಲಿ? ಸ್ನೇಹ, ಸುಮಾ ಇಲ್ಲವೇ? ಸುಮಾ, ಸುಮಾ, ಕಂಠಿಯವ್ರೆ, ಸುಮಾ ಇಲ್ಲಿ? ಸ್ನೇಹ, ಸುಮಾ ಇಲ್ಲವೇ? ಸಹನಕ್ಕ, ನೀನು ಸಮಾಧಾನ ಮಾಡ್ಕೊ. ಸುಮಾ ಇನ್ನೂ ಸಿಕ್ಕಿಲ್ಲ.